ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ದೇಹದಲ್ಲಿ ನೀರು ಕಡಿಮೆಯಾದಾಗ ಅದರ ಮೊದಲ ಪರಿಣಾಮ ಯಾವುದರ ಮೇಲೆ ಬೀಳುತ್ತದೆ? ಆಪ್ಷನ್ಸ್ ಎ ಯಕೃತ್, ಬಿ ಮೆದುಳು, ಸಿ ನರಗಳು, ಡಿ ಚರ್ಮ. ಸರಿಯಾದ ಉತ್ತರ ಆಪ್ಷನ್ ಸಿ ನರಗಳು. ದೇಹದಲ್ಲಿ ನೀರು ಕಡಿಮೆಯಾದಾಗ ಮೊದಲ ಪರಿಣಾಮ ನಮ್ಮ ನರಗಳ ಮೇಲೆ ರಕ್ತ ದಪ್ಪವಾಗುತ್ತದೆ, ರಕ್ತ ಪರಿಚಲನೆ ನಿಧಾನವಾಗುತ್ತದೆ ಮತ್ತು ಅನೇಕ ಜನರು ಸ್ನಾಯುಗಳ ಒತ್ತಡ, ಬಿಗಿತ ಮತ್ತು ಕೈ ಮತ್ತು ಪಾದಗಳಲ್ಲಿ ಜುಮ್ಮೆನಿಸುವಿಕೆಯನ್ನು ಅನುಭವಿಸುತ್ತಾರೆ. ಅದಕ್ಕಾಗಿಯೇ ಕೀಲು ನೋವು ಮತ್ತು ಸ್ನಾಯುಗಳ ಬಿಗಿತವು ಚಳಿಗಾಲದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಎರಡನೇ ಪ್ರಶ್ನೆ, ಶಿವರಾತ್ರಿ ಹಬ್ಬದಂದು ಉಪವಾಸ ಮಾಡುವ ಮಹತ್ವವೇನು? ಆಪ್ಷನ್ಸ್ ಎ ದೈವಭಕ್ತಿ, ಬಿ ಕರ್ಮ ನಿವಾರಣೆ, ಸಿ ಆರೋಗ್ಯ ದೃಷ್ಟಿ, ಡಿ ಮೋಕ್ಷ ಪ್ರಾಪ್ತಿ. ಸರಿಯಾದ ಉತ್ತರ ಆಪ್ಷನ್ ಸಿ ಆರೋಗ್ಯ ದೃಷ್ಟಿ. ಮನುಷ್ಯ ತಿಂಗಳಿಗೊಮ್ಮೆ 2 ಬಾರಿ ಸಂಪೂರ್ಣ ನಿರಾಹಾರನಾಗಿರಲು ಕಲಿತರೆ ಅನಾರೋಗ್ಯದ ನಿಮಿತ್ತ ವೈದ್ಯರ ಬಳಿ ಹೋಗಬೇಕಾದ ಅಗತ್ಯವಿರುವುದಿಲ್ಲ. ಉಪವಾಸವೇ ದೊಡ್ಡ ಚಿಕಿತ್ಸೆ. ನಮ್ಮ ಆಯುರ್ವೇದವು ಎಲ್ಲ ರೋಗಗಳಿಗೂ ಅಜೀರ್ಣವೇ ಕಾರಣ ಎನ್ನುತ್ತದೆ. ಅಜೀರ್ಣ ಪ್ರಭಾವ ರೋಗ. ಹೊಟ್ಟೆ ಕೆಟ್ಟು ಜೀರ್ಣಶಕ್ತಿ ಕಡಿಮೆಯಾದಾಗ ಎಲ್ಲ ರೋಗಗಳು ದಾಳಿ ಮಾಡುತ್ತವೆ. ಹೊಟ್ಟೆ ಹಾಳಾದಾಗ ದೇಹವು ಹಾಳಾಗುತ್ತದೆ. ಹೊಟ್ಟೆ ಹಾಳಾಗದಂತೆ ಕಾಪಾಡುವ ವಿಧಾನ ಅದಕ್ಕೆ ಪೂರ್ಣ ವಿಶ್ರಾಂತಿ. ಬೆಳಗ್ಗಿನಿಂದ ರಾತ್ರಿಯ ತನಕವೂ ತಿನ್ನುತ್ತಲೇ ಇದ್ದರೆ ತಿಂದದ್ದನ್ನು ಬೆಳಗ್ಗಿನ ತನಕ ಜೀರ್ಣಿಸಿಕೊಳ್ಳಲು ಅವಕಾಶ ನೀಡದೇ ಇದ್ದರೆ ಪಚನೇಂದ್ರಿಯಕ್ಕೆ ವಿಶ್ರಾಂತಿಯೇ ಇಲ್ಲ. ಅದು ಸೋತು ಕೈಕಟ್ಟಿ ಕೂತಿತು ಎಂದರೆ ಅಜೀರ್ಣ. ಹಾಗಾಗಿ 15 ದಿನಗಳಿಗೊಮ್ಮೆ 24 ಗಂಟೆಗಳ ಕಾಲ ಪೂರ್ಣ ವಿಶ್ರಾಂತಿ ದೊರಕಿತೆಂದರೆ ಈ ಪಚನೇಂದ್ರಿಯ ಮತ್ತೆ ದಕ್ಷವಾಗಿ ಕೆಲಸ ಮಾಡಲು ಸಿದ್ಧವಾಗುತ್ತದೆ. ಮೂರನೇ ಪ್ರಶ್ನೆ, ಯಾವ ಮರವು ಸಂತೋಷ ಮತ್ತು ಆಧ್ಯಾತ್ಮಿಕ ಜ್ಞಾನೋದಯದ ಸಂಕೇತವಾಗಿದೆ? ಆಪ್ಷನ್ಸ್ ಎ ಬಿಲ್ವಪತ್ರೆ, ಬಿ ಬೇಲದ ಮರ, ಸಿ ಅಶೋಕ ವೃಕ್ಷ, ಡಿ ಅರಳಿ ಮರ. ಸರಿಯಾದ ಉತ್ತರ ಆಪ್ಷನ್ ಸಿ ಅಶೋಕ ವೃಕ್ಷ. ಭಗವದ್ಗೀತೆಯ ಪ್ರಕಾರ ಅಶೋಕ ಹೂವು ಸಂತೋಷ ಮತ್ತು ಆಧ್ಯಾತ್ಮಿಕ ಜ್ಞಾನೋದಯದ ಸಂಕೇತವಾಗಿದೆ. ಅಶೋಕ ಹೂವು ಶಾಶ್ವತ ಆನಂದ ಮತ್ತು ಪ್ರಶಾಂತತೆಯನ್ನು ಸಾಧಿಸಲು ನಿರ್ಲಿಪ್ತತೆಯ ಮೂಲಕ ಆಂತರಿಕ ಯಾತನೆ ಮತ್ತು ದುಃಖವನ್ನು ನಿವಾರಿಸುವ ಬಗ್ಗೆ ಗೀತೆಯ ಪಾಠಗಳನ್ನು ಸಾಕಾರಗೊಳಿಸುತ್ತದೆ. ನಾಲ್ಕನೇ ಪ್ರಶ್ನೆ, ಚಹಾ ಕುಡಿದ ತಕ್ಷಣ ಯಾವುದನ್ನು ಸೇವಿಸಬಾರದು ಎನ್ನುತ್ತಾರೆ? ಆಪ್ಷನ್ಸ್ ಎ ಐಸ್ ಕ್ರೀಮ್, ಬಿ ನೀರು, ಸಿ ಕಬ್ಬಿಣಾಂಶವಿರುವ ಆಹಾರ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಚಹಾದೊಂದಿಗೆ ಅಥವಾ ಚಹಾ ಕುಡಿದ ತಕ್ಷಣ ಅಪ್ಪಿತಪ್ಪಿಯೂ ಕೆಲವೊಂದು ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಬಾರದು. ಚಹಾದಲ್ಲಿರುವ ಟ್ಯಾನಿನ್ ಅಂಶ ದೇಹದಲ್ಲಿರುವ ಪೋಷಕಾಂಶಗಳನ್ನು ಹೀರಿಕೊಳ್ಳುವುದನ್ನು ಹಣ್ಣುಗಳು ತಡೆಯುತ್ತವೆ. ಇದು ಗ್ಯಾಸ್, ಆಮ್ಲೀಯತೆ ಸಮಸ್ಯೆಗೆ ಕಾರಣವಾಗುತ್ತದೆ. ಐಸ್ ಕ್ರೀಮ್ನಂತಹ ತಣ್ಣನೆಯ ಆಹಾರಗಳನ್ನು ತಿನ್ನಬಾರದು, ಏಕೆಂದರೆ ಇದು ಜೀರ್ಣಕ್ರಿಯೆಯ ಸಮಸ್ಯೆ ಉಂಟುಮಾಡುತ್ತದೆ. ಮುಖ್ಯವಾಗಿ ಚಹಾ ಕುಡಿದ ತಕ್ಷಣ ನೀರು ಕುಡಿಯುವುದರಿಂದ ಜೀರ್ಣಕ್ರಿಯೆಯ ಸಮಸ್ಯೆ ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ ಮತ್ತು ಮಜ್ಜಿಗೆಯನ್ನು ಕೂಡ ಸೇವನೆ ಮಾಡಬಾರದು, ಇದು ಕೂಡ ಜೀರ್ಣಕ್ರಿಯೆಯ ಸಮಸ್ಯೆಯನ್ನು ಉಂಟುಮಾಡುತ್ತದೆ. ಐದನೇ ಪ್ರಶ್ನೆ, ಪ್ರಪಂಚದಲ್ಲಿ ಅತಿ ಹೆಚ್ಚು ಅರಣ್ಯವನ್ನು ಹೊಂದಿರುವ ದೇಶ ಯಾವುದು? ಆಪ್ಷನ್ಸ್ ಎ ಭಾರತ, ಬಿ ರಷ್ಯಾ, ಸಿ ಜಿಂಬಾಬ್ವೆ, ಡಿ ಆಸ್ಟ್ರೇಲಿಯಾ. ಸರಿಯಾದ ಉತ್ತರ ಆಪ್ಷನ್ ಬಿ ರಷ್ಯಾ. ರಷ್ಯಾ ವಿಶ್ವದಲ್ಲೇ ಅತಿ ದೊಡ್ಡ ಅರಣ್ಯ ಪ್ರದೇಶವನ್ನು ಹೊಂದಿದ್ದು ಭೂಮಿಯ ಒಟ್ಟು ಅರಣ್ಯ ವ್ಯಾಪ್ತಿಯಲ್ಲಿ ಸುಮಾರು 20% ರಷ್ಟಿದೆ. ಸೈಬೀರಿಯಾದ ಟೈಗಾದಿಂದ ಹಿಡಿದು ಅಸ್ಪೃಶ್ಯ ಅರಣ್ಯದವರೆಗೆ ರಷ್ಯಾ ಅರಣ್ಯಗಳಲ್ಲಿ ಜಗತ್ತನ್ನು ಮುನ್ನಡೆಸಲು ಕಾರಣವಾಗಿದೆ. ಆರನೇ ಪ್ರಶ್ನೆ, ಪಪ್ಪಾಯಿ ಹಣ್ಣು ಸೇವಿಸುವುದು ಯಾರಿಗೆ ಹೆಚ್ಚು ಅಪಾಯಕಾರಿ? ಆಪ್ಷನ್ಸ್ ಎ ಕಿಡ್ನಿ ಸ್ಟೋನ್, ಬಿ ಅಜೀರ್ಣ, ಸಿ ಔಷಧಿ ತೆಗೆದುಕೊಳ್ಳುವವರು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಹೃದಯ ಬಡಿತದ ಏರುಪೇರು ಇರುವವರು ಪಪ್ಪಾಯಿ ಸೇವನೆ ಕಡಿಮೆ ಮಾಡಬೇಕು. ಪಪ್ಪಾಯಿಯಲ್ಲಿ ವಿಟಮಿನ್ ಸಿ ಅಧಿಕವಾಗಿರುತ್ತದೆ. ಇದು ಕೆಲವರಲ್ಲಿ ಕಿಡ್ನಿ ಸ್ಟೋನ್ ಸಮಸ್ಯೆಯನ್ನು ಹೆಚ್ಚಿಸಬಹುದು.
ಅತಿಯಾದ ಪಪ್ಪಾಯಿ ಸೇವನೆಯಿಂದ ಹೊಟ್ಟೆ ನೋವು, ಅತಿಸಾರ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಆದ್ದರಿಂದ ಅಜೀರ್ಣ ಸಮಸ್ಯೆ ಇರುವವರು ಪಪ್ಪಾಯಿಯನ್ನು ಹೆಚ್ಚಾಗಿ ಸೇವಿಸಬಾರದು. ನಿಮಗೆ ಲ್ಯಾಕ್ಟೆಕ್ಸ್ ಅಲರ್ಜಿ ಇದ್ದರೆ ಪಪ್ಪಾಯಿ ತಿಂದಾಗ ಚರ್ಮದ ತುರಿಕೆ ಅಥವಾ ಉಸಿರಾಟದ ತೊಂದರೆ ಕಾಣಿಸಿಕೊಳ್ಳಬಹುದು. ಪಪ್ಪಾಯಿಯಲ್ಲಿರುವ ಪಪೈನ್ ಕಿಣ್ವವು ಕೆಲವರಲ್ಲಿ ಅಸ್ತಮಾ ಅಥವಾ ಉಸಿರಾಟದ ಕಿರಿಕಿರಿಯನ್ನು ಉಂಟುಮಾಡಬಹುದು. ರಕ್ತ ತೆಳುಗೊಳಿಸುವ ಮಾತ್ರೆಗಳನ್ನು ತೆಗೆದುಕೊಳ್ಳುವವರು ವೈದ್ಯರ ಸಲಹೆ ಇಲ್ಲದೆ ಪಪ್ಪಾಯಿಯನ್ನು ಸೇವಿಸಬಾರದು. ರಕ್ತದಲ್ಲಿ ಸಕ್ಕರೆ ಅಂಶ ಅತಿ ಕಡಿಮೆ ಇರುವವರು ಸಹ ಪಪ್ಪಾಯಿ ತಿಂದರೆ ಸಕ್ಕರೆ ಮಟ್ಟ ಇನ್ನಷ್ಟು ಕುಸಿಯಬಹುದು. ಮುಖ್ಯವಾಗಿ 1 ವರ್ಷದೊಳಗಿನ ಮಕ್ಕಳಿಗೆ ಮತ್ತು ಸರ್ಜರಿ ಆಗಲಿರುವವರು ಪಪ್ಪಾಯಿಯಿಂದ ದೂರವಿರುವುದು ಉತ್ತಮ. 7ನೇ ಪ್ರಶ್ನೆ, ರಕ್ತದೊತ್ತಡವನ್ನು ನಿಯಂತ್ರಿಸಿ ಹೃದಯದ ಲಯವನ್ನು ಕಾಪಾಡಿಕೊಳ್ಳಲು ಯಾವುದು ಸಹಾಯ ಮಾಡುತ್ತದೆ? ಆಪ್ಷನ್ಸ್ ಎ ಚಿಯಾ ಬೀಜ, ಬಿ ಬೀಟ್ರೂಟ್, ಸಿ ದಾಳಿಂಬೆ, ಡಿ ಕುಂಬಳಕಾಯಿ ಬೀಜ. ಸರಿಯಾದ ಉತ್ತರ ಆಪ್ಷನ್ ಡಿ ಕುಂಬಳಕಾಯಿ ಬೀಜ. ಕುಂಬಳಕಾಯಿ ಬೀಜಗಳಲ್ಲಿ ಮೆಗ್ನೀಷಿಯಂ ಸಮೃದ್ಧವಾಗಿದೆ. ಇದು ರಕ್ತದೊತ್ತಡವನ್ನು ನಿಯಂತ್ರಿಸಲು ಮತ್ತು ಹೃದಯದ ಲಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಒಮೆಗಾ 3 ಮತ್ತು ಒಮೆಗಾ 6 ಕೊಬ್ಬಿನಾಮ್ಲಗಳು ಉರಿಯೂತವನ್ನು ಮತ್ತು ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತವೆ ಮತ್ತು ಕುಂಬಳಕಾಯಿ ಬೀಜಗಳು ಇನ್ಸುಲಿನ್ ಅನ್ನು ಸುಧಾರಿಸುತ್ತದೆ ಮತ್ತು ಮಧುಮೇಹದ ತೊಂದರೆಗಳನ್ನು ತಡೆಯುತ್ತದೆ. ಇದರ ಗ್ಲೈಸೆಮಿಕ್ ಇಂಡೆಕ್ಸ್ ಕೂಡ ಕಡಿಮೆ. ಇದರಲ್ಲಿರುವ ಪ್ರೋಟೀನ್ ಮತ್ತು ಫೈಬರ್ ಹಸಿವನ್ನು ಮತ್ತು ತೂಕವನ್ನು ನಿಯಂತ್ರಿಸುತ್ತದೆ. 8ನೇ ಪ್ರಶ್ನೆ, ದೇಹದ ಸರ್ವರೋಗಕ್ಕೂ ಯಾವುದನ್ನು ಬ್ರಹ್ಮಾಸ್ತ್ರ ಎಂದು ಆಯುರ್ವೇದದಲ್ಲಿ ಹೇಳಲಾಗುತ್ತದೆ? ಆಪ್ಷನ್ಸ್ ಎ ವೀಳ್ಯದೆಲೆ, ಬಿ ಅರಿಶಿನ, ಸಿ ಅಮೃತಬಳ್ಳಿ, ಡಿ ಹುಣಸೆ ಎಲೆ. ಸರಿಯಾದ ಉತ್ತರ ಆಪ್ಷನ್ ಡಿ ಹುಣಸೆ ಎಲೆ. ವಸಂತ ಋತುವಿನಲ್ಲಿ ನೈಸರ್ಗಿಕವಾಗಿ ಸಿಗುವ ಹುಣಸೆ ಎಲೆಗಳು ನಾವು ಮಾಡುವ ಆಹಾರಗಳಿಗೆ ವಿಶಿಷ್ಟವಾದ ಪರಿಮಳವನ್ನು ನೀಡುತ್ತವೆ. ಇದು ರುಚಿಯ ಜೊತೆಗೆ ಆರೋಗ್ಯಕ್ಕೂ ತುಂಬ ಪ್ರಯೋಜನಕಾರಿ. ಇದರ ಉಪಯುಕ್ತ ಗುಣಗಳು ನಮ್ಮ ದೇಹಕ್ಕೆ ಅತ್ಯಗತ್ಯ. ಅದಕ್ಕಾಗಿಯೇ ಇದು ಆಯುರ್ವೇದದಲ್ಲಿ ವಿಶೇಷ ಸ್ಥಾನವನ್ನು ಪಡೆದಿದೆ. ಅದರಲ್ಲಿಯೂ ಮಲೇರಿಯಾ, ಮಧುಮೇಹ ಸೇರಿದಂತೆ ರಕ್ತಹೀನತೆಯಂತಹ ಆರೋಗ್ಯ ಸಮಸ್ಯೆಗಳನ್ನು ತಡೆಯುವ ಶಕ್ತಿ ಈ ಎಲೆಗಿದೆ. 9ನೇ ಪ್ರಶ್ನೆ, ದಿನಕ್ಕೊಂದು ಸೇಬು ಸೇವನೆಯಿಂದಾಗುವ ಪ್ರಯೋಜನವೇನು? ಆಪ್ಷನ್ಸ್ ಎ ಮಧುಮೇಹ ಬರುವುದಿಲ್ಲ, ಬಿ ಹೃದಯ ರಕ್ಷಣೆ, ಸಿ ಕ್ಯಾನ್ಸರ್ ತಡೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸೇಬು ನಾರಿನಾಂಶಗಳಿಂದ ಸಮೃದ್ಧವಾಗಿರುತ್ತದೆ. ಸೇಬಿನಲ್ಲಿರುವ ಪೆಕ್ವಿನ್ ಎಂಬ ಅಂಶ ದೇಹದಲ್ಲಿನ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ನಿಯಂತ್ರಿಸುತ್ತದೆ, ಜೊತೆಗೆ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ, ರಕ್ತದೊತ್ತಡ ಹಾಗೂ ಪಾರ್ಶ್ವವಾಯುವಿನ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಸೇಬು ನೈಸರ್ಗಿಕ ಸಕ್ಕರೆ ಅಂಶವನ್ನು ಹೊಂದಿದೆ. ಇದರಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇರುವುದರಿಂದ ಮಧುಮೇಹಿಗಳು ಆರಾಮವಾಗಿ ಸೇವಿಸಬಹುದು. ದಿನಕ್ಕೆ ಕನಿಷ್ಠ 1 ಸೇಬನ್ನು ತಿನ್ನುವುದರಿಂದ ಟೈಪ್ 2 ಮಧುಮೇಹ ಬರುವ ಅಪಾಯವನ್ನು ಕಡಿಮೆ ಮಾಡಬಹುದು. 10ನೇ ಪ್ರಶ್ನೆ, ದೇಹ, ಮೂಗು, ಗಂಟಲು ಮತ್ತು ಶ್ವಾಸನಾಳಗಳ ಭಾಗದಲ್ಲಿ ಕಫದ ಸಂಗ್ರಹವನ್ನು ಹೆಚ್ಚಿಸಲು ಕಾರಣವೇನು? ಆಪ್ಷನ್ಸ್ ಎ ಎದೆಯುರಿ, ಬಿ ಶೀತ, ಸಿ ವಾತಾವರಣ, ಡಿ ಕಫದೋಷ. ಸರಿಯಾದ ಉತ್ತರ ಆಪ್ಷನ್ ಎ ಎದೆಯುರಿ. ಜಠರ ಭಾಗದಲ್ಲಿ ಯಾವುದೋ ಕಾರಣದಿಂದ ಆಮ್ಲೀಯ ರಸದ ಸಂಗ್ರಹ ಹೆಚ್ಚಿ ಆಹಾರ ಮತ್ತು ಉತ್ಪತ್ತಿಯಾದ ವಾಯುಗಳು ಹಿಮ್ಮುಖವಾಗಿ ಅಂದರೆ ಜಠರದಿಂದ ಬಾಯಿಗೆ ಬರುವ ಒತ್ತಡ ಏರುತ್ತಿದ್ದರೆ ಈ ವಾಯುಗಳು ಅನ್ನನಾಳದ ಮೂಲಕ ಗಂಟಲನ್ನು ತಲುಪುತ್ತದೆ. ಈ ವಾಯು ಗಂಟಲು ಮತ್ತು ಎದೆಯ ಭಾಗದಲ್ಲಿ ಉರಿ ಉಂಟು ಮಾಡುತ್ತದೆ. ಇದೇ ಕಾರಣಕ್ಕೆ ಇದಕ್ಕೆ ಎದೆಯುರಿ ಎಂದು ಕರೆಯಲಾಗುತ್ತದೆ. ಈ ಉರಿಯನ್ನು ಶಮನಗೊಳಿಸಲು ದೇಹ, ಮೂಗು, ಗಂಟಲು ಮತ್ತು ಶ್ವಾಸನಾಳಗಳ ಭಾಗದಲ್ಲಿ ಕಫದ ಸಂಗ್ರಹವನ್ನು ಹೆಚ್ಚಿಸುತ್ತದೆ. 11ನೇ ಪ್ರಶ್ನೆ, ಮೋತಿಲಾಲ್ ನೆಹರು ಅವರು ಯಾವ ಪತ್ರಿಕೆಯನ್ನು ಪ್ರಾರಂಭಿಸಿದರು? ಆಪ್ಷನ್ಸ್ ಎ ಯಂಗ್ ಇಂಡಿಯಾ, ಬಿ ದಿ ಇಂಡಿಪೆಂಡೆಂಟ್, ಸಿ ವಾಯ್ಸ್ ಆಫ್ ಇಂಡಿಯಾ, ಡಿ ನಾಯಕ. ಸರಿಯಾದ ಉತ್ತರ ಆಪ್ಷನ್ ಬಿ ದಿ ಇಂಡಿಪೆಂಡೆಂಟ್. ಸೋಲ್ ದಿ ಇಂಡಿಪೆಂಡೆಂಟ್ 1919ರಲ್ಲಿ ಮೋತಿಲಾಲ್ ನೆಹರು ಅವರಿಂದ ಪ್ರಾರಂಭಿಸಲ್ಪಟ್ಟ ಅಲಹಾಬಾದ್ ಮೂಲದ ಪತ್ರಿಕೆಯಾಗಿತ್ತು. 2 ವರ್ಷಗಳ ನಂತರ ಬ್ರಿಟಿಷ್ ದಬ್ಬಾಳಿಕೆಯಲ್ಲಿ ಪತ್ರಿಕೆ ಮುಚ್ಚಲ್ಪಟ್ಟಿತು. ಆಗಿನ ಪ್ರಮುಖ ಅಲಹಾಬಾದ್ ದಿನಪತ್ರಿಕೆ ದಿ ಲೀಡರ್ ಅಳವಡಿಸಿಕೊಂಡ ಮಧ್ಯಮ ರಾಜಕೀಯ ಮಾರ್ಗವನ್ನು ಎದುರಿಸುವ ಪ್ರಾಥಮಿಕ ಗುರಿಯೊಂದಿಗೆ ಫೆಬ್ರವರಿ 5, 1919ರಂದು ದಿ ಇಂಡಿಪೆಂಡೆಂಟ್ ಅನ್ನು ಪ್ರಾರಂಭಿಸಲಾಯಿತು.
ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.